ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತೃತೀಯ BA ಅವರಿಗೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರ ಕೋರ್ಸ್ 5ನಲ್ಲಿ ಮುಖ್ಯವಾಗಿ ಯಾವೆಲ್ಲ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯ ಆಧಾರದ ಮೇಲೆ ಮುಖ್ಯವಾಗಿ ಯಾವೆಲ್ಲ ಪ್ರಶ್ನೆಗಳು ಬಂದಿತ್ತು ಅನ್ನೋದನ್ನು, ಅಂದರೆ ರಿಪೀಟ್ ಆಗಿ ಯಾವೆಲ್ಲ ಪ್ರಶ್ನೆಗಳು ಬಂದಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಬ್ಲಾಕ್ 1ರಲ್ಲಿ ನಾವೀಗಾಗಲೇ 4 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ವಿ, ಅಂದರೆ ಘಟಕ 4ರವರೆಗೆ ಕಂಪ್ಲೀಟ್ ಮಾಡಿದ್ವಿ. ಈಗ ಘಟಕ 5 ಜಾನ್ ಲಾಕ್ ಬಗ್ಗೆ ಪ್ರಶ್ನೆಗಳನ್ನು, ಅಂದರೆ 2 ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ರಾಜ್ಯದ ಪರಿಕಲ್ಪನೆ ಬಗ್ಗೆ ಕೇಳಿದ್ದಾರೆ, ಅಂದರೆ ಜಾನ್ ಲಾಕ್ನ ರಾಜ್ಯದ ಪರಿಕಲ್ಪನೆಯನ್ನು ವಿವರಿಸಿ ಅಂತ ಹೇಳಿ 5 ಅಂಕಕ್ಕೆ ಪ್ರಶ್ನೆಗಳನ್ನು 2 ಬಾರಿ ತೆಗೆದಿದ್ದಾರೆ. ಹಾಗಾಗಿ ನಾವು ಸಂಕ್ಷಿಪ್ತವಾಗಿ ಜಾನ್ ಲಾಕ್ ಅವರ ರಾಜ್ಯದ ಪರಿಕಲ್ಪನೆ ಹೇಗಿತ್ತು ಅಂತ ಹೇಳಿ ತಿಳ್ಕೊಂಡು ಬರೋಣ. ಅದಕ್ಕೂ ಮೊದಲು ನಾವು ಜಾನ್ ಲಾಕ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಚುಟುಕಾಗಿ ಪರಿಚಯವನ್ನು ಮಾಡ್ಕೊಂಡು ಬರೋಣ. ಜಾನ್ ಲಾಕ್ ಅನ್ನುವಂಥವರು ಮೂಲತಃ ಇಂಗ್ಲೆಂಡ್ ದೇಶದವರು. ಇವರು BA ಮತ್ತು MA ಪದವಿಯನ್ನು ಪಡೆದುಕೊಂಡ್ಬಿಟ್ಟು ನಂತರ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆದರೆ ಅವರಿಗೆ ಈ ಅಧ್ಯಾಪಕ ಹುದ್ದೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ಔಷಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಅದಾದ ನಂತರ ವೈದ್ಯರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ನಂತರ ಸಂಸತ್ನ ಒಬ್ಬ ಸದಸ್ಯರ ಖಾಸಗಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇಂಗ್ಲೆಂಡಿನ ರಾಜಕೀಯ ಅಶಾಂತಿ ಉಂಟಾಗುತ್ತೆ. ಈ ಒಂದು ಅಶಾಂತಿಯ ಕಾರಣದಿಂದಾಗಿ ಅವರು ಹಾಲೆಂಡಿಗೆ ವಲಸೆಯನ್ನು ಹೋಗ್ತಾರೆ. ನಂತರ ಮತ್ತೆ ಪುನಃ ಇಂಗ್ಲೆಂಡಿಗೆ ವಾಪಸ್ ಬಂದು ಸರ್ಕಾರಿ ಹುದ್ದೆಗೆ ಸೇರ್ಕೊಳ್ತಾರೆ. ಅಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಆ ಕಾರಣದಿಂದಾಗಿ ಅವರು ಆ ಕೆಲಸಕ್ಕೂ ಕೂಡ ರಾಜೀನಾಮೆಯನ್ನು ನೀಡ್ತಾರೆ. ಇನ್ನು ಉಳಿದಂತಹ ಅವರ ಜೀವನದ ಸಮಯವನ್ನು ಸಂಶೋಧನೆ ಹಾಗೂ ಗ್ರಂಥ ರಚನೆಗೆ ಮುಡುಪಾಗಿ ಇಟ್ಟರು. ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್ರವರು ಇಬ್ಬರೂ ಕೂಡ ಮೂಲತಃ ಇಂಗ್ಲೆಂಡಿನವರು, ಹಾಗೇನೆ ಇಬ್ಬರೂ ಕೂಡ ಸಮಕಾಲೀನವರು ಆಗಿರ್ತಾರೆ. ಜಾನ್ ಲಾಕ್ ಜನರ ಬಗ್ಗೆ ಹೊಂದಿದ್ದಂತಹ ಮನೋಭಾವ ಏನಿದೆಯಲ್ಲ, ಆ ಮನೋಭಾವ ಥಾಮಸ್ ಹಾಬ್ಸ್ನ ಮನೋಭಾವಕ್ಕೆ ವಿರುದ್ಧವಾಗಿತ್ತು. ಥಾಮಸ್ ಹಾಬ್ಸ್ ಯಾವಾಗಲೂ ಋಣಾತ್ಮಕವಾದಂತಹ ಭಾವನೆಯನ್ನು ಹೊಂದಿದ್ರು, ಆದರೆ ಜಾನ್ ಲಾಕ್ರವರು ಧನಾತ್ಮಕವಾದಂತಹ ಮನೋಭಾವನೆಯನ್ನು ಹೊಂದಿದ್ರು. ಹಾಗಾಗಿ ಇವರು ಒಂದು ಗ್ರಂಥವನ್ನು ಕೂಡ ರಚನೆಯನ್ನು ಮಾಡಿದರು. ಆ ಗ್ರಂಥದ ಹೆಸರು ಸೆಕೆಂಡ್ ಟ್ರೀಟೀಸ್ ಅನ್ನುವಂಥ ಒಂದು ಗ್ರಂಥವನ್ನು ಸಹ ಬರೆದ್ರು. 3 ಮಾನವನ ಸ್ವಾಭಾವಿಕ ಹಕ್ಕುಗಳನ್ನು ಅವರು ಮಂಡಿಸಿದ್ರು. ಅದು ಯಾವುದೆಲ್ಲ ಅಂತಂದರೆ ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಆಸ್ತಿಯ ಹಕ್ಕು ಮನುಷ್ಯನಿಗೆ ಇರಬೇಕು ಅನ್ನೋದು ಅವರ ವಾದ ಆಗಿತ್ತು. ಅನೇಕ ಗ್ರಂಥಗಳನ್ನು ಸಹ ಬರೆದಿದ್ದಾರೆ. ಆ ಗ್ರಂಥಗಳನ್ನು ನೋಡೋದಾದರೆ ಲೆಟರ್ ಕನ್ಸರ್ನಿಂಗ್ ಟು ಟಾಲರೇಷನ್ ಅನ್ನುವಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಇದು 1689ರಲ್ಲಿ. ನೆಕ್ಸ್ಟು ಟ್ರೀಟಸ್ ಆಫ್ ಸಿವಿಲ್ ಗವರ್ನಮೆಂಟ್ ಅನ್ನುವಂಥ ಒಂದು ಗ್ರಂಥ 1781ರಲ್ಲಿ. ನಂತರ ಆನ್ ಎಸ್ಸೆ ಕನ್ಸರ್ನಿಂಗ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ 1690ರಲ್ಲಿ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ನೆಕ್ಸ್ಟು ಸಮ್ ಥಾಟ್ಸ್ ಕನ್ಸರ್ನಿಂಗ್ ಎಜುಕೇಷನ್ ಅಂತ ಹೇಳಿ ಎಜುಕೇಷನ್ ಬಗ್ಗೆ ಒಂದು ಗ್ರಂಥವನ್ನು ಬರೀತಾರೆ. ಇದು 1693ರಲ್ಲಿ. ನೆಕ್ಸ್ಟು ದಿ ಸೆಕೆಂಡ್ ಟ್ರೀಟಸ್ ಆಫ್ ಗವರ್ನಮೆಂಟ್ ಅಂತ ಹೇಳಿ ಒಂದು ಗ್ರಂಥವನ್ನು ಬರೀತಾರೆ. ಇದು 1695ರಲ್ಲಿ. ಕೊನೆಯದಾಗಿ ಇವರು ಎಸೆಸ್ ಆನ್ ದಿ ಲಾ ಆಫ್ ನೇಚರ್ ಅನ್ನುವಂಥ ಒಂದು ಗ್ರಂಥವನ್ನು ಸಹ ಬರೀತಾರೆ. ನೆಕ್ಸ್ಟು ಮುಂದುವರಿದು ನಮಗೆ ಕೇಳಿದಂತಹ ಒಂದು ಪ್ರಶ್ನೆ, ಇದೆಲ್ಲ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದು. ನಿಮಗೆ ಒಂದು ವೇಳೆ ಅವರ ಭೌತಿಕ ಹಿನ್ನೆಲೆಯನ್ನು ಕೇಳಿದರೆ ಇದು ಗೊತ್ತಿರಲಿ ಅನ್ನೋದಕ್ಕೋಸ್ಕರ ನಾನು ಶಾರ್ಟಾಗಿ ಹೇಳ್ಕೊಳ್ತಾ ಹೋಗಿದ್ದೀನಿ. ನೀವು ಪಠ್ಯ ಪುಸ್ತಕವನ್ನು ನೋಡಿದರೂ ಸಹ ಇದೇ ಇರುತ್ತೆ, ಆದರೆ ನಾನು ತುಂಬ ಶಾರ್ಟಾಗಿ ಪಾಯಿಂಟ್ ವೈಸ್ ಮಾಡಿಕೊಂಡು ಹೇಳಿದ್ದೀನಿ. ನೆಕ್ಸ್ಟು ಜಾನ್ ಲಾಕ್ರವರ ರಾಜ್ಯದ ಪರಿಕಲ್ಪನೆ ಅಂತ ಹೇಳಿ 5 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದರು. ಹಾಗಾಗಿ ನಾವು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಜಾನ್ ಲಾಕ್ರವರ ರಾಜ್ಯದ ಪರಿಕಲ್ಪನೆಯಲ್ಲಿ ಮುಖ್ಯವಾಗಿ ಸಾಂವಿಧಾನಿಕ ರಾಜಪ್ರಭುತ್ವ ಅಥವಾ ಕಾನ್ಸ್ಟಿಟ್ಯೂಷನಲ್ ಮೆನಾರ್ಚಿ ಅನ್ನುವಂಥ ಮುಖ್ಯವಾಗಿ ಸಾಂವಿಧಾನಿಕ ರಾಜಪ್ರಭುತ್ವ ಮತ್ತು ಜನರ ಹಕ್ಕುಗಳನ್ನು ಆಧರಿಸಿದೆ. ಅವರ ಪ್ರಸಿದ್ಧ ಕೃತಿಗಳಾದಂತಹ 2 ಟ್ರೀಟೈಸಸ್ ಆನ್ ಗವರ್ನಮೆಂಟ್
ನಲ್ಲಿ ಈ ವಿಚಾರವನ್ನು ವಿವರವಾಗಿ ವಿವರಿಸಿದ್ದಾರೆ. ಇವರು ಒಂದು ರಾಜ್ಯ ಹೇಗಿರಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅವರು ಒಂದು ಗ್ರಂಥದಲ್ಲಿ ಅಥವಾ ಕೃತಿಯಲ್ಲಿ ತಿಳಿಸಿದ್ದಾರೆ. ಅದು ಯಾವುದು ಅಂತಂದರೆ 2 Treatises on Government ಅನ್ನುವಂಥ ಒಂದು ಗ್ರಂಥ. ಈ ಗ್ರಂಥದಲ್ಲಿ ಅವರಿಗೆ ರಾಜಕೀಯ ಅಂತಂದರೆ ಹೇಗಿರಬೇಕು ಅಥವಾ ರಾಜ್ಯ ಅಂತಂದರೆ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ವಿವರಿಸಿದ್ದಾರೆ. ಮೊದಲಿಗೆ ನೋಡೋದಾದರೆ ಇವರು ರಾಜ್ಯವನ್ನು ಕುರಿತಾಗಿ ಪ್ರಕೃತಿ ಸ್ಥಿತಿ ಮತ್ತು ಒಪ್ಪಂದ ಅಂತ ಹೇಳಿ ಕರೆದಿದ್ದಾರೆ. ಇದನ್ನು ಸ್ಟೇಟ್ ಆಫ್ ನೇಚರ್ ಆ್ಯಂಡ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರೆದಿದ್ದಾರೆ, ಅಥವಾ ಸ್ವಾಭಾವಿಕ ಪರಿಸ್ಥಿತಿ ಅಂತ ಹೇಳ್ಬೋದಾಗಿರುತ್ತೆ. ಜಾನ್ ಲಾಕ್ ರವರ ಪ್ರಕಾರ ಮನುಷ್ಯರು ಆರಂಭದಲ್ಲಿ ಪ್ರಕೃತಿ ಸ್ಥಿತಿ ಸ್ಟೇಟ್ ಆಫ್ ನೇಚರ್ ಅಲ್ಲಿ ಬದುಕ್ತಾ ಇದ್ರು. ಆದರೆ ಈ ಸ್ಥಿತಿಯಲ್ಲಿ ಸಂಪೂರ್ಣ ಅರಾಜಕತೆ ಇರಲಿಲ್ಲ. ಥಾಮಸ್ ಹಾಬ್ಸ್ ಏನು ಹೇಳಿದ್ರಲ್ವ, ಮನುಷ್ಯ ಅನ್ನುವಂಥವನು ಒಬ್ಬ ಕೃತಕವಾದಂತಹ ವ್ಯಕ್ತಿ, ಅವನಿಗೆ ಯಾವುದೇ ರೀತಿಯಾದಂತಹ ಒಳ್ಳೆ ಬುದ್ಧಿ ಇರಲಿಲ್ಲ, ಅವನೊಬ್ಬ ದುರಹಂಕಾರಿ ಆಗಿದ್ದ, ಅವನು ಸ್ವಾರ್ಥಿ ಆಗಿದ್ದ, ಹೀಗೆಲ್ಲ ಏನು ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ಇವರು ಏನು ಹೇಳ್ತಾರೆ, ಜಾನ್ ಲಾಕ್ ಅವರ ಒಂದು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಅಂತಂದರೆ, ಮನುಷ್ಯರು ಆರಂಭದಲ್ಲಿ ಪ್ರಕೃತಿ ಸ್ಥಿತಿಯಲ್ಲಿ ಬದುಕ್ತಾ ಇದ್ರು, ಆದರೆ ಆ ಸ್ಥಿತಿಯಲ್ಲಿ ಸಂಪೂರ್ಣ ಅರಾಜಕತೆ ಇರಲಿಲ್ಲ. ಅಂದರೆ ಇಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಅರಾಜಕತೆ ಇರಲಿಲ್ಲ, ಬದಲಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ನೈಸರ್ಗಿಕ ಹಕ್ಕುಗಳನ್ನು ಹೊಂದಿದ್ದ. ಅವುಗಳಂತಂದರೆ ಅವನಿಗೆ ಹಕ್ಕುಗಳು ಇದೆ ಅಂತ ಹೇಳಿ ಅವನು ಪ್ರತಿಪಾದಿಸ್ತಾ. ಅದೆಲ್ಲ ಯಾವ ಹಕ್ಕುಗಳು ಅಂತಂದರೆ ಜೀವಿಸುವಂಥ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಆಸ್ತಿಯ ಹಕ್ಕು. ಈ ಹಕ್ಕುಗಳು ಯಾವುದೇ ಸರ್ಕಾರದಿಂದ ಅಥವಾ ರಾಜನಿಂದ ಬಂದಿದ್ದಲ್ಲ. ಮನುಷ್ಯ ಅನ್ನುವಂಥವನು ಭೂಮಿ ಮೇಲೆ ಬದುಕುವಂಥ ಹಕ್ಕು ಇದೆ ಅವನಿಗೆ. ಹಾಗೆಯೇ ಅವನಿಗೆ ಹೇಗೆ ಬೇಕೋ ಹಾಗೆ ಬದುಕುವಂಥ ಸ್ವಾತಂತ್ರ್ಯ ಇದೆ, ಮತ್ತು ಅವನಿಗೆ ಎಷ್ಟು ಬೇಕೋ ಅಷ್ಟು ಆಸ್ತಿಯನ್ನು ಗಳಿಸುವಂತಹ ಸ್ವಾತಂತ್ರ್ಯ ಇತ್ತು ಅನ್ನೋದು ಜಾನ್ ಲಾಕ್ ರವರ ಒಂದು ಪರಿಕಲ್ಪನೆಯಾಗಿತ್ತು. ಈ ಹಕ್ಕುಗಳು ಯಾವುದೇ ಸರ್ಕಾರದಿಂದ ಅಥವಾ ರಾಜನಿಂದ ಬಂದಿದ್ದಲ್ಲ. ಹಿಂದೆ ಮನುಷ್ಯರು ಅಥವಾ ಸಮಾಜ ಪೂರ್ವದ, ರಾಜಕೀಯ ಪೂರ್ವದ ಹಾಗೂ ರಾಜ್ಯ ಪೂರ್ವದ ಸ್ಥಿತಿ ಹೇಗಿತ್ತು ಅನ್ನೋದು ಅವರ ಒಂದು ಊಹೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದು ಹೇಗಿತ್ತು ಅಂತಂದರೆ, ಮನುಷ್ಯ ಆದವನು ಏನಾಗಿದ್ದ, ಅವನು ಶಾಂತಿ ಪ್ರಿಯನಾಗಿದ್ದ, ಪರಸ್ಪರ ಸಹಕಾರವನ್ನು ಹೊಂದಿದ್ದ ಮತ್ತು ಅವನು ಸಹಪಾಠಿಗಳೊಂದಿಗೆ ಅತ್ಯುತ್ತಮವಾದಂತಹ ಒಂದು ಸ್ನೇಹವನ್ನು ಹೊಂದಿದ್ದ ಅಂತ ಹೇಳಿ ಅವರು ಹೇಳ್ತಾರೆ. ಅಂತಹ ಸಮಾಜದಲ್ಲಿ ಒಳ್ಳೆಯ ಭಾವನೆ ಹಾಗೆ ಕರುಣೆಯನ್ನು ಕೂಡ ಹೊಂದಿದ್ದ. ಸ್ವಾಭಾವಿಕ ಕಾನೂನಿನಿಂದ ಸಮಾಜ ಸಂಘಟನೆಗೊಂಡಿತ್ತು. ಅಂತಹ ಕಾನೂನು ಯಾವುದೇ ಕಾನೂನಾತ್ಮಕ ಅಂಶವನ್ನು ಹೊಂದಿಲ್ಲದಿದ್ರೂ ಕೂಡ ಮೂಲಭೂತ ಅಗತ್ಯಗಳಿಗೆ ಹಾಗೂ ಪರಸ್ಪರ ಏಳಿಗೆಗಳಿಗೆ ಬೇಕಾಗಿತ್ತು. ಮನುಷ್ಯ ತುಂಬ ಬುದ್ಧಿವಂತ ಆಗಿದ್ದ, ಅವನು ಶಾಂತಿ ಪ್ರಿಯನಾಗಿದ್ದು, ವೈಚಾರಿಕ ಯೋಚನೆಯನ್ನು, ಆಸ್ತಿಯನ್ನು ಬೇರೆಯವರಿಗೆ ತೊಂದರೆ ಕೊಡದೆ ಹೊಂದಿರಬೇಕು ಅನ್ನುವಂಥ ಒಂದು ನೈತಿಕತೆ ಅವನಿಗೆ ಇತ್ತು. ಆ ರೀತಿಯ ಒಂದು ನೈತಿಕತೆಯನ್ನು ಅವನು ಅರಿತುಕೊಂಡಿದ್ದ ಅನ್ನೋದು ಇವರು ವಾದ ಆಗಿರುತ್ತೆ. ಜೊತೆಗೆ ಸಮಾಜದಲ್ಲಿ ಯಾರೇ ಕಾನೂನನ್ನು ಉಲ್ಲಂಘಿಸಿದರೆ, ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ಹೋದರೆ ಯಾವ ಶಿಕ್ಷೆಯನ್ನು ನೀಡಬೇಕೆಂದು ವೈಚಾರಿಕವಾಗಿ ಕೂಡ ಅವನು ಯೋಚನೆಯನ್ನು ಮಾಡಿದ್ದ. ಅಂತಹ ಸದ್ಗುಣಗಳನ್ನು ಹೊಂದಿದ್ದು ಎಲ್ಲ ಜನರಿಗೂ ಕೂಡ ಅದು ಒಳ್ಳೆಯದಾಗಬೇಕು ಅಂತ ಹೇಳಿ ಅವನು ಬಯಸ್ತಾ ಇದ್ದ. ಈ ಎಲ್ಲ ಗುಣಗಳು ಯಾವುದೇ ರಾಜನಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಬಂದಿದ್ದಲ್ಲ. ಅವೆಲ್ಲವೂ ಕೂಡ ಮಾನವನ ಸಹಜ ಹಕ್ಕುಗಳು ಅಂತ ಹೇಳಿ ಅವನು ಭಾವಿಸಿದ್ದ. ಆದರೆ ಈ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಮತ್ತು ಯಾವುದೇ ಸಂಘರ್ಷಗಳನ್ನು ಪರಿಹರಿಸಲು ಒಂದು ಸಾಮಾನ್ಯ ನಿಯಮ ಅಥವಾ ಅಧಿಕಾರ ಅನ್ನೋದು ಇರಲಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೋಸ್ಕರ ಜನರು ತಮ್ಮ ಒಪ್ಪಂದದ ಮೂಲಕ ಒಂದು ರಾಜ್ಯವನ್ನು ಅಥವಾ ಸರ್ಕಾರವನ್ನು ರಚಿಸಲು ನಿರ್ಧಾರವನ್ನು ಮಾಡಿದರು. ಮೊದಲಿಗೆ ಯಾವುದೇ ರೀತಿಯಾದಂಥ ಸರ್ಕಾರ ಇರಲಿಲ್ಲ, ಆದರೂ ಕೂಡ ಜನರು ನಾಗರಿಕರಾಗಿ ವರ್ತಿಸ್ತಾ ಇದ್ರು. ಅವರು ತುಂಬ ಶಾಂತಿ ಪ್ರಿಯರಾಗಿದ್ದರು, ಅವರಲ್ಲಿ ವೈಚಾರಿಕ ಯೋಚನೆಗಳಿತ್ತು, ಪರಸ್ಪರ ಸಹಕಾರವನ್ನು ಹೊಂದಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದ ರಾಜ್ಯ ಅಥವಾ ರಾಜಕೀಯ ಅನ್ನೋದು ಇರಲಿಲ್ಲ. ಆದರೆ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸ್ಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮತ್ತು ಯಾವುದೇ ರೀತಿಯಾದಂತಹ ಸಂಘರ್ಷಗಳನ್ನು ಪರಿಹಾರವನ್ನು ಮಾಡಬೇಕು, ಯಾರಾದರೂ ಒಬ್ಬರು ಗಲಾಟೆಗಳನ್ನು ಮಾಡಿಕೊಂಡ್ರೆ ಅಥವಾ ಏನಾದರೂ ಒಂದು ಸಮಸ್ಯೆ ಆದರೆ ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ಒಂದು ಸಾಮಾನ್ಯ ನಿಯಮ ಅಥವಾ ಅಧಿಕಾರ ಅನ್ನೋದು ಇರಲಿಲ್ಲ. ಈ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಅಥವಾ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೋಸ್ಕರ ಜನರು ತಮ್ಮ ಒಪ್ಪಂದದ ಮೂಲಕ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಿದರು, ರಾಜ್ಯ ಅಥವಾ ಸರ್ಕಾರವನ್ನು ನಿರ್ಮಾಣ ಮಾಡಿದರು. ಈ ಒಪ್ಪಂದವೇ ಸಾಮಾಜಿಕ ಒಪ್ಪಂದ ಅಂತ ಹೇಳಿ ಇಲ್ಲಿ ಜಾನ್
ಲಾಕ್ ರವರು ಕರೆದಿದ್ದಾರೆ. ಇವರ ಪ್ರಕಾರ ರಾಜ್ಯದ ಉದ್ದೇಶ ಮತ್ತು ರಚನೆ ಹೇಗಿರಬೇಕು ಅಂದರೆ, ಜಾನ್ ಲಾಕ್ ರವರ ದೃಷ್ಟಿಯಲ್ಲಿ ರಾಜ್ಯ ಅಂತಂದರೆ ಹೇಗಿರಬೇಕು, ರಾಜ್ಯ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ಜಾನ್ ಲಾಕ್ ರವರ ಪ್ರಕಾರ ರಾಜ್ಯದ ಮುಖ್ಯ ಉದ್ದೇಶ ಪ್ರಜೆಗಳ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಅವರ ಜೀವನವನ್ನು ಸುಗಮಗೊಳಿಸುವುದು. ಈ ಹಿಂದೆ ನಾಗರಿಕರು ಅಥವಾ ಮನುಷ್ಯರಾಗಿ ಇದ್ದಂಥವರು ಅವರು ಏನಕ್ಕೆ ಈ ಒಂದು ರಾಜ್ಯ ಅಥವಾ ರಾಜಕಾರಣಿಗಳನ್ನು ಶುರು ಮಾಡಿದ್ರು ಅಂತ ಹೇಳೋದಾದ್ರೆ, ಅವರ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಶಾಂತಿಯನ್ನು ಕಾಪಾಡೋದೇ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ರಾಜ್ಯ ಅನ್ನುವಂಥದ್ದು ಪ್ರಜೆಗಳ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸಬೇಕು ಮತ್ತು ಅವರ ಜೀವನವನ್ನು ಸುಗಮಗೊಳಿಸಬೇಕು ಅನ್ನೋದೇ ಇವರ ಮೂಲ ಉದ್ದೇಶ ಆಗಿರುತ್ತೆ. ರಾಜ್ಯವು ಜನರ ಒಪ್ಪಿಗೆಯ ಮೇಲೆ ಅಧಿಕಾರವನ್ನು ಪಡೆಯುತ್ತೆ. ಈ ಒಂದು ರಾಜ್ಯನ ಸೃಷ್ಟಿ ಮಾಡೋದು ಯಾರು? ಜನರು. ಹಾಗಾಗಿ ಇದು ಜನರ ಒಪ್ಪಿಗೆ ಮೇಲೆ ಅಧಿಕಾರವನ್ನು ಪಡೆಯುತ್ತೆ. ಈ ಕಾರಣದಿಂದ ಸರ್ಕಾರದ ಅಧಿಕಾರವು ಅನಿಯಮಿತವಾಗಿರುವುದಿಲ್ಲ. ಅಂದರೆ ಈ ಕಾರಣದಿಂದ ಸರ್ಕಾರ ಅಧಿಕಾರ ಏನಿರುತ್ತೆ ಅದು ಅನಿಯಮಿತವಾಗಿರೋದಿಲ್ಲ, ಬದಲಾಗಿ ಅದು ಪ್ರಜೆಗಳ ಹಿತಾಸಕ್ತಿಗೆ ಅನುಗುಣವಾಗಿರಬೇಕು. ಇಲ್ಲಿ ಥಾಮಸ್ ಹಾಬ್ಸ್ ಏನು ಹೇಳ್ತಾನೆ ಅಂತಂದರೆ, ಸರ್ಕಾರವನ್ನು ಒಂದ್ಸತಿ ನಿರ್ಮಾಣವನ್ನು ಮಾಡಿದ ಮೇಲೆ ಅವನ ಕೈಗೆ ಅಧಿಕಾರ ಕೊಟ್ಟ ಮೇಲೆ ಅವನು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ನಾವು ಒಪ್ಕೊಂಡ್ಬಿಡ್ಬೇಕು. ಅವ್ನು ಸರಿನಾರು ಮಾಡಲಿ ತಪ್ಪಾದರೂ ಮಾಡಲಿ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಥಾಮಸ್ ಹಾಬ್ಸ್ ಹೇಳ್ತಾನೆ. ಬಟ್ ಇಲ್ಲಿ ಜಾನ್ ಲಾಕ್ ಏನು ಹೇಳ್ತಾರೆ ಅಂತಂದರೆ, ಅದು ಯಾವುದೇ ರೀತಿ ಅನಿಯಮಿತವಾಗಿರಬಾರ್ದು, ಬದಲಾಗಿ ಅದೇನಾಗಿರಬೇಕು, ಜನಗಳ ಅಥವಾ ಪ್ರಜೆಗಳ ಹಿತಾಸಕ್ತಿಗೆ ಅನುಗುಣವಾಗಿರಬೇಕು. ಪ್ರಜೆಗಳಿಗೆ ಅದು ಉತ್ತಮವಾದಂಥ ವಾತಾವರಣವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದು ಇವರ ಒಂದು ವಾದ ಆಗಿರುತ್ತೆ. ಅವರು ಸರ್ಕಾರವನ್ನು 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಅದು ಯಾವುದೆಲ್ಲ ಅಂತಂದರೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ಫೆಡರೇಟಿವ್ ಅಂತ ಹೇಳಿ 3 ಭಾಗಗಳನ್ನು ಮಾಡ್ತಾರೆ. ಶಾಸಕಾಂಗ ಏನು ಮಾಡುತ್ತೆ ಅಂದರೆ, ಕಾನೂನುಗಳನ್ನು ರೂಪಿಸುವ ವಿಭಾಗ ಇದಾಗಿರುತ್ತೆ. ಇದು ಅತ್ಯಂತ ಪ್ರಮುಖವಾದಂಥ ಒಂದು ಭಾಗ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಯಾಂಗ ಬಂದ್ಬಿಟ್ಟು ಕಾನೂನುಗಳನ್ನು ಜಾರಿಗೊಳಿಸುವಂತಹ ವಿಭಾಗ, ಅಂದರೆ ಲಾ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟು ಫೆಡರೇಟಿವ್ ವಿದೇಶಿ ನೀತಿ ಮತ್ತು ಯುದ್ಧ ಶಾಂತಿ ಸಂಬಂಧಗಳನ್ನು ನಿರ್ವಹಿಸುವಂಥ ಒಂದು ವಿಭಾಗ ಇದಾಗಿರುತ್ತೆ. ನೆಕ್ಸ್ಟು ಬಂಡಾಯದ ಹಕ್ಕು, ಅಂದರೆ ಲಾಕ್ ಅವರ ಸಿದ್ಧಾಂತದಲ್ಲಿ ಪ್ರಮುಖವಾದ ಅಂಶ ಅಂದರೆ ಬಂಡಾಯದ ಹಕ್ಕು. ಒಂದು ವೇಳೆ ಸರ್ಕಾರ ಪ್ರಜೆಗಳ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ವಿಫಲ ಆದರೆ, ಒಂದು ವೇಳೆ ಇವರೇನು ಜನಗಳು ಅಥವಾ ಪ್ರಜೆಗಳು ಅನ್ನಿಸ್ಕೊಂಡವರು ಸರ್ಕಾರವನ್ನು ನಿರ್ಮಾಣವನ್ನು ಮಾಡಿರ್ತಾರೆ, ಅವರು ನಮ್ಮ ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಒಪ್ಪಂದದ ಮೇರೆಗೆ ಈ ಒಂದು ರಾಜ್ಯವನ್ನು ನಿರ್ಮಾಣವನ್ನು ಮಾಡಿರ್ತಾರೆ. ಒಂದು ವೇಳೆ ಇನ್ ಕೇಸ್ ಅವ್ರಿಗೆ ಏನಾದ್ರೂ ಈ ಜನಗಳನ್ನು ರಕ್ಷಣೆ ಮಾಡೋದಕ್ಕೆ ವಿಫಲರಾದರೆ ಅಥವಾ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ದಬ್ಬಾಳಿಕೆ ನಡೆಸಿದರೆ, ಅಂತಹ ಸರ್ಕಾರವನ್ನು ಬದಲಾಯಿಸಲು ಅಥವಾ ಅವರ ವಿರುದ್ಧ ಬಂಡಾಯ ಮಾಡಲು ಜನರಿಗೆ ಹಕ್ಕಿದೆ ಅಂತ ಹೇಳಿ ಜಾನ್ ಲಾಕ್ ರವರು ಹೇಳ್ತಾರೆ. ಈ ಕಲ್ಪನೆಯು ನಂತರ ಅಮೆರಿಕನ್ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿಗಳ ಮೇಲೆ ಪ್ರಭಾವವನ್ನು ಬೀರಿತ್ತು. ಒಂದು ವೇಳೆ ನಮ್ಮನ್ನು ಸರ್ಕಾರ ದುರುಪಯೋಗ ಅಂದರೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಥವಾ ನಮಗೆ ಸರಿಯಾಗಿ ರಕ್ಷಣೆಯನ್ನು ನೀಡದಿದ್ದರೆ ಅದನ್ನು ಕೇಳುವಂಥ, ಪ್ರಶ್ನಿಸುವಂಥ ಅಥವಾ ಸರ್ಕಾರವನ್ನೇ ಬದಲಾಯಿಸುವಂಥ ಹಕ್ಕು ಮನುಷ್ಯನಿಗೆ ಇದೆ ಅಂತ ಏನು ಹೇಳಿದ್ರಲ್ಲ, ಅದೇ ಒಂದು ಆಧಾರದ ಮೇಲೆ ಅಮೇರಿಕನ್ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿಗಳು ಕೂಡ ಆದವು ಅಂತ ಹೇಳ್ಬೋದಾಗಿದೆ, ಅಥವಾ ಅದರ ಮೇಲೆ ಇದು ಕೂಡ ಪ್ರಭಾವವನ್ನು ಬೀರ್ತು ಅಂತ ಹೇಳ್ಬೋದಾಗಿದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಜಾನ್ ಲಾಕ್ ರವರು ರಾಜ್ಯವು ಜನರ ಹಕ್ಕುಗಳನ್ನು ರಕ್ಷಿಸಲು ಇರುವ ಒಂದು ಸಾಧನವೇ ಹೊರತು ಅದು ಸ್ವತಂತ್ರವಾಗಿ ದಬ್ಬಾಳಿಕೆ ನಡೆಸುವ ಅಧಿಕಾರ ಅಲ್ಲ. ಒಟ್ಟಿನಲ್ಲಿ ಜಾನ್ ಲಾಕ್ ಏನು ಹೇಳ್ತಾರೆ, ರಾಜ್ಯ ಅನ್ನುವಂಥದ್ದು ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕೇ ಹೊರತು ಸ್ವತಂತ್ರವಾಗಿ ಅವರು ಜನರ ಮೇಲೆ ಯಾವುದೇ ರೀತಿಯ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಕೊಟ್ಟಿರುವಂತಹ ಅಧಿಕಾರ ಅಲ್ಲ ಅಂತ ಹೇಳಿ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಅವರ ವಿಚಾರಗಳು ಆಧುನಿಕ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಪರಿಕಲ್ಪನೆಗಳಿಗೆ ಬಲವಾದ ಅಡಿಪಾಯವನ್ನು ಕೂಡ ಹಾಕಿದೆ ಅಂತ ಹೇಳ್ಬಹುದಾಗಿರುತ್ತೆ. ಇದಿಷ್ಟು ಜಾನ್ ಲಾಕ್ ರವರ ರಾಜಕೀಯ ಪರಿಕಲ್ಪನೆ ಅಥವಾ ಅವರ ದೃಷ್ಟಿಯಲ್ಲಿ ರಾಜ್ಯ ಹೇಗೆ ಇರಬೇಕು ಅನ್ನೋದನ್ನ ಕುರಿತು ನಾವು ಇದುವರೆಗೂ ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಜಾಕ್ ರೂಸೋ ರವರ ಬಗ್ಗೆ ನೋಡೋಣ. ಕೋರ್ಸ್ 5ರ ಬ್ಲಾಕ್ 1ರ ಕೊನೆಯ ಘಟಕ ಜಾಕ್ ರೂಸೋ ರವರ ಬಗ್ಗೆ ನೋಡ್ತಾ ಇದ್ವಿ. ಇವರ ಕುರಿತಾಗಿ 2 ಪ್ರಶ್ನೆಗಳನ್ನು
ಕೇಳಿದ್ರು. ಜಾನ್ ಜಾಕ್ ರೂಸೋರವರ ದೃಷ್ಟಿಕೋನ ಅಥವಾ ಸಾಮಾಜಿಕ ಒಪ್ಪಂದ ಅಂತ ಹೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿದರು. ನಾವು ಮೊದಲಿಗೆ ಅವರ ಕಿರು ಪರಿಚಯವನ್ನು ಮಾಡ್ಕೊಂಡು ಬಂದ್ಬಿಡೋಣ. ಜಾನ್ ಜಾಕ್ ರೂಸೋ ಇವರು 1712ರಿಂದ 1778 ಕಾಲಮಾನದ ವ್ಯಕ್ತಿ ಆಗಿರ್ತಾರೆ. ಇವರು ಮೂಲತಃ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾ ನಗರದಲ್ಲಿ ಜನಿಸಿದ್ರು. ಬಾಲ್ಯದಲ್ಲೇ ತನ್ನ ತಾಯಿಯನ್ನು ಕಳೆದುಕೊಂಡ್ರು. ಹಾಗಾಗಿ ಬಡತನ ಮತ್ತು ಕಷ್ಟವನ್ನು ಬಹಳ ಇವರು ಅನುಭವಿಸಿದ್ರು. ತಂದೆ ಒಬ್ಬ ಗಡಿಯಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ಇವರೊಬ್ಬ ದುರಹಂಕಾರಿ ಮತ್ತು ಮುಂಗೋಪಿ ಆಗಿದ್ರು. ಆದ್ರೂ ಸಹ ತಂದೆ ಮತ್ತು ಆತನ ಸಂಬಂಧಿ ರೂಸೋರವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿಕೊಂಡು ನೋಡಿಕೊಂಡ್ರು. ರೂಸೋರವರಿಗೆ ಅವರ ತಂದೆ ಹಗಲು ಮತ್ತು ರಾತ್ರಿ ಜನಪದ ಕಥೆಗಳನ್ನು ಹೇಳ್ತಾ ಇದ್ರಂತೆ. ಹಾಗಾಗಿ ತಂದೆ ಓದೋದನ್ನು ಇವರು ಅವಲೋಕಿಸಿ ಇವರಿಗೆ ಓದುವಂಥ ವಿಷಯದ ಕಡೆಗೆ ಹೆಚ್ಚು ಆಸಕ್ತಿ ಕೂಡ ಬಂತು. ಹಾಗಾಗಿ ಜನಪದ ಕಥೆಗಳನ್ನು ಕೇಳಿ ಕೂಡ ತಿಳ್ಕೊಳ್ತಿದ್ರಿಂದ ಸಮಾಜದ ಬಗ್ಗೆ ಕೆಲವೊಂದಷ್ಟು ಅರಿವು ಕೂಡ ಇವರಿಗೆ ಇತ್ತು ಅನ್ನೋದನ್ನು ನೋಡಬಹುದಾಗಿದೆ. ರೂಸೋರವರು 10 ವರ್ಷದ ಬಾಲಕನಾಗಿದ್ದಂತಹ ಸಂದರ್ಭದಲ್ಲಿ ಅವರ ತಂದೆ ಯಾವುದೋ ಬೀದಿ ಬದಿಯಲ್ಲಿ ಹಿಂಸಾತ್ಮಕ ಘರ್ಷಣೆಯಲ್ಲಿ ಭಾಗಿಯಾಗಿದ್ರಂತೆ. ಆ ಒಂದು ಉದ್ದೇಶದಿಂದ ಅವರಿಗೆ ಸೆರೆವಾಸ ಕೂಡ ನೀಡುವಂತಹ ಸಂದರ್ಭ ಒದಗಿ ಬಂದಿತ್ತು. ಅಂತಹ ಸಂದರ್ಭದಲ್ಲಿ ಆ ಸೆರೆವಾಸವನ್ನು ತಪ್ಪಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಜಿನೆವಾದಿಂದ ಅವರು ಓಡಿ ಹೋದ್ರಂತೆ. ಹಾಗಾಗಿ ಅಲ್ಲಿಂದ 10 ವರ್ಷದಿಂದ ಸುಮಾರು 16 ವರ್ಷದವರೆಗೆ ಅವರು ತುಂಬ ಕಷ್ಟದ ಜೀವನವನ್ನು ಅನುಭವಿಸಿದ್ರಂತೆ. ಜೀವಿಸೋದಕ್ಕೋಸ್ಕರ ರೂಸೋರವರು ಯುರೋಪಿನಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡ್ತಾ ಇದ್ರಂತೆ. ಕೊನೆಗೆ ಮತ್ತೆ ವಾಪಸ್ಸು ಜಿನಿವಾಕ್ಕೆ ಬಂದು ಅಲ್ಲಿ ಒಬ್ಬ ಕ್ಯಾಥೋಲಿಕ್ ಪುರೋಹಿತನ ಪರಿಚಯ ಆಗಿ ರೂಸೋನ ಒಬ್ಬ ಶ್ರೀಮಂತ ಮಹಿಳೆಗೆ ಒಪ್ಪಿಸಿದ್ರಂತೆ. ಆಕೆ ಇವರ ಕಂಪ್ಲೀಟ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವರನ್ನ ತಗೊಂಡೋಗಿ ಒಂದು ಅನಾಥ ಆಶ್ರಮ ಅಂತಂದರೆ ರೂಸೋರವ್ರನ್ನ ತುರಿನ್ ಅನ್ನುವಂಥ ಒಂದು ನಗರದಲ್ಲಿ ಮತ ಪ್ರಚಾರಕರು ವಾಸಿಸ್ತಿದ್ದಂತಹ ಮನೆಗೆ ಕಳಿಸಿದ್ರಂತೆ. ಅದು ಅನಾಥ ಮಕ್ಕಳನ್ನು ಪೋಷಿಸುವಂತಹ ಒಂದು ಮಂದಿರವಾಗಿದ್ದರಿಂದ ಈ ಅನಾಥ ಬಾಲಕನಿಗೆ ಅಲ್ಲಿ ರಕ್ಷಣೆ ಕೂಡ ಸಿಕ್ತು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅವರು ಶಾಲೆಯನ್ನು ಅಲ್ಲೇ ಸ್ವಲ್ಪ ಮಟ್ಟಿಗೆ ಕಲ್ತ್ಕೊಂಡ್ರಂತೆ. ಇವ್ರಿಗೆ ಇಷ್ಟೆಲ್ಲ ಆದ್ರೂ ಕೂಡ ಸ್ವಂತ ಒಂದು ಉದ್ಯೋಗ ಅನ್ನೋದಿರಲಿಲ್ಲ. ಹಾಗಾಗಿ ಉದ್ಯೋಗಕ್ಕಾಗಿ ಬಹಳಷ್ಟು ಕೆಲಸಗಳನ್ನು ಅವರು ಬದಲಾಯಿಸಿದ್ದಾರೆ. ಜೊತೆಗೆ ಅವರು ಪ್ಯಾರಿಸ್ನಲ್ಲಿ ಒಂದು ಹೋಟೆಲನ್ನು ಕೂಡ ಪ್ರಾರಂಭವನ್ನು ಮಾಡಿದ್ರಂತೆ. ಅಲ್ಲೇ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಕೆಲಸದಾಕೆಯನ್ನು ಮದುವೆಯಾಗಿ ಅವಳಿಂದ 5 ಮಕ್ಕಳನ್ನು ಪಡ್ಕೊಂಡ್ರಂತೆ. ಆ 5 ಮಕ್ಕಳನ್ನು ತಗೊಂಡೋಗಿ ಮತ್ತೆ ಅನಾಥಾಲಯಕ್ಕೆ ಸೇರಿಸಿದ್ರಂತೆ. ಅದಾದ ನಂತರ ಇವರಿಗೆ ಒಬ್ಬ ವಿದ್ಯಾವಂತ ಮಹಿಳೆಯ ಪರಿಚಯ ಆಯ್ತಂತೆ. ಆಕೆಯ ಒಂದು ಪ್ರೋತ್ಸಾಹದಿಂದ 35ನೇ ವಯಸ್ಸಿನಲ್ಲಿ ಇವರು ಲೇಖನಗಳನ್ನು ಬರೆಯುವಂತಹ ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿ ಲೇಖನಗಳನ್ನು ಬರೆದು ಫ್ರಾನ್ಸ್ನಲ್ಲಿದ್ದಂತಹ ಅನೇಕ ವಿದ್ವಾಂಸರುಗಳ ಗಮನವನ್ನು ಸೆಳೆದು ವಿದ್ವತ್ ಪ್ರಶಂಸೆಗೆ ಕೂಡ ಇವರು ಪಾತ್ರರಾಗ್ತಾರೆ. 1749ರಲ್ಲಿ ಅಕಾಡೆಮಿ ಆಫ್ ದಿ ಝೋನ್ ಅನ್ನುವಂಥ ಅವರ ಲೇಖನ ಮಾನವನ ಸ್ವಭಾವಕ್ಕೆ ಬಹುಮಾನವನ್ನು ಕೂಡ ನೀಡ್ತಂತೆ. ಈ ಅಕಾಡೆಮಿಯ ಗೌರವದಿಂದ ಫ್ರಾನ್ಸ್ನಲ್ಲಿ ಇವರೊಬ್ಬ ಮಹಾ ಮೇಧಾವಿ ಅಂತ ಹೇಳಿ ಪ್ರಸಿದ್ಧತೆಯನ್ನು ಪಡ್ಕೊಳ್ತಾರೆ. ಕೊನೆಗೆ ರೂಸೋ ಪ್ಯಾರಿಸ್ನಲ್ಲಿ ನೆಲೆಸ್ತಾರೆ. ಫ್ರಾನ್ಸ್ನ ಮಹಾಕ್ರಾಂತಿಗೆ ಇವರು ಕೂಡ ಒಬ್ಬ ಕಾರಣಕರ್ತ ಅಂತ ಹೇಳ್ಬೋದು. 1751ರಲ್ಲಿ ಡಿಸ್ಕೋರ್ಸಸ್ ಆಫ್ ದಿ ಮಾರಲ್ ಎಫೆಕ್ಟ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಹೇಳಿ ಒಂದು ಗ್ರಂಥವನ್ನು ರಚನೆಯನ್ನು ಮಾಡ್ತಾರೆ. 1755ರಲ್ಲಿ ಡಿಸ್ಕೋರ್ಸಸ್ ಆನ್ ಪೊಲಿಟಿಕಲ್ ಇಕನಾಮಿ ಅಂತ ಹೇಳಿ ಒಂದು ಗ್ರಂಥವನ್ನು ಬರೀತಾರೆ. ಇದರಲ್ಲಿ ಅವರು ಜನರ ಸ್ವಾಭಾವಿಕ ಇಚ್ಛೆಯ ಬಗ್ಗೆ ಮಾತನಾಡಿದ್ದಾರೆ. 1775ರಲ್ಲಿ ಡಿಸ್ಕೋರ್ಸಸ್ ಆನ್ ದಿ ಆರಿಜಿನ್ ಆಫ್ ಇನ್ಇಕ್ವಾಲಿಟಿ ಅನ್ನುವಂಥ ಒಂದು ಗ್ರಂಥವನ್ನು ಸಹ ರಚಿಸಿದ್ದಾರೆ. ಈ ಒಂದು ಗ್ರಂಥದಲ್ಲಿ ರಾಜಕೀಯ ಸಾಂಘಿಕ ಸಂಸ್ಥೆಗಳ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ 1762ರಲ್ಲಿ ದಿ ಸೋಷಿಯಲ್ ಕಾಂಟ್ರಾಸ್ಟ್ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ದಾರೆ. ಇವರು ಹಾಬ್ಸ್ನ ಚಿಂತನೆಗಳಿಗೆ ವಿರುದ್ಧವಾಗಿ ಯೋಚನೆಯನ್ನು ಮಾಡ್ತಾರೆ. ಹಾಬ್ಸ್ ಏನು ಮನುಷ್ಯ ಒಬ್ಬ ಕ್ರೂರ ಅಂತ ಹೇಳಿದ್ರು, ಅಂದರೆ ಇವ್ರೇನು ಹೇಳಿದ್ರು ಅಂತಂದರೆ ಆದಿಮಾನವನ ಸ್ವಭಾವ ಕ್ರೂರ ಮೃಗದಂತೆ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ಆದಿಮಾನವನು ಶಾಂತಿ ಸಹಬಾಳ್ವೆಯನ್ನು ಬಯಸ್ತಾ ಇದ್ದ ಮತ್ತು ಪ್ರಾಮಾಣಿಕನಾಗಿದ್ದ. ಆದರೆ ಸಮಾಜದ ಪ್ರಭಾವದಿಂದಾಗಿ ಅವನು ಭ್ರಷ್ಟನಾಗಿದ್ದಾನೆ, ಅವನು ಮೂಲತಃ ಭ್ರಷ್ಟನಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಅನೇಕ ಶೈಕ್ಷಣಿಕ ಕೊಡುಗೆಗಳನ್ನು ಕೂಡ ಇವರು ನೀಡಿದ್ದಾರೆ. ಜೊತೆಗೆ ರೂಸೋನ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಕೂಡ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ.
ಇನ್ನೇನು ನೆಕ್ಸ್ಟ್ ಜೀನ್ ಜಾಕ್ವೆಸ್ ರೂಸೋರವರ ಸಾಮಾಜಿಕ ಒಪ್ಪಂದದ ಕುರಿತಾಗಿ ನಾವು ನೋಡೋದಾದ್ರೆ, ಈ ಸಾಮಾಜಿಕ ಒಪ್ಪಂದ ಅನ್ನುವಂತಹ ಸಿದ್ಧಾಂತವು ರಾಜಕೀಯ ತತ್ವಶಾಸ್ತ್ರದ ಒಂದು ಪ್ರಮುಖ ಭಾಗವಾಗಿದೆ. ಈ ಕೃತಿಯು ವ್ಯಕ್ತಿಗಳ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಈ ಸಂಬಂಧ ಹೇಗಿತ್ತು ಅಂತ ಹೇಳಿ ಒಂದಷ್ಟು ಕೆಲವು ಮುಖ್ಯ ಪಾಯಿಂಟ್ಗಳನ್ನು ಕೂಡ ಅವರು ವಿವರಿಸಿದ್ದಾರೆ. ಮೊದಲನೇದಾಗಿ ಪ್ರಕೃತಿ ಸ್ಥಿತಿ ಮತ್ತು ನಾಗರಿಕ ಸಮಾಜ ಅಂತ ಹೇಳಿದ್ದಾರೆ. ಸ್ಟೇಟ್ ಆಫ್ ನೇಚರ್ ಅಂಡ್ ಸಿವಿಲ್ ಸೊಸೈಟಿ ಅಂತ ಹೇಳಿ. ಇದರಲ್ಲಿ ರೂಸೋರವರ ಪ್ರಕಾರ ಮನುಷ್ಯನು ಆರಂಭದಲ್ಲಿ ಪ್ರಕೃತಿ ಸ್ಥಿತಿಯಲ್ಲಿ ಸ್ವತಂತ್ರ ಮತ್ತೆ ಸಂತೋಷವಾಗಿದ್ದ, ಅಂದರೆ ಆದಿ ಮಾನವನು ಪ್ರಕೃತಿಯಲ್ಲಿ ತುಂಬ ಸಂತೋಷವಾಗಿದ್ದ ಮತ್ತು ಸ್ವತಂತ್ರನಾಗಿದ್ದ ಅಂತ ಅವರು ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರ ಅಥವಾ ಕಾನೂನು ಇರಲಿಲ್ಲ. ಆದರೆ ಜನಸಂಖ್ಯೆ ಹೆಚ್ಚಿದಂತೆ ಮತ್ತು ಖಾಸಗಿ ಆಸ್ತಿ ಪರಿಕಲ್ಪನೆ ಬೆಳೆದಂತೆ ಸಂಘರ್ಷಗಳು ಮತ್ತು ಅಸಮಾನತೆಗಳು ಹೆಚ್ಚಾದವು. ಮನುಷ್ಯ ಮೂಲತಃ ಅವನು ತುಂಬ ಸ್ವತಂತ್ರವಾಗಿ ಸಂತೋಷವಾಗಿ ಸಹಬಾಳ್ವೆಯನ್ನು ನಡೆಸ್ತಾ ಇದ್ದ. ಅಲ್ಲಿ ಯಾವುದೇ ರೀತಿಯಾದಂತಹ ರಾಜ್ಯ ಕಾನೂನು ಅನ್ನುವಂಥ ಕಾನ್ಸೆಪ್ಟ್ಗಳು ಇರಲಿಲ್ಲ. ಆದರೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ ಖಾಸಗಿ ಆಸ್ತಿಗಳು ಅಥವಾ ಪ್ರೈವೇಟ್ ಪ್ರಾಪರ್ಟಿ ಅನ್ನೋದು ಜಾಸ್ತಿ ಆಗ್ತಾ ಬಂತು. ಹಾಗಾಗಿ ಸಂಘರ್ಷಗಳು ವ್ಯಕ್ತಿಗಳ ನಡುವೆ ನಡೀತಾ ಬಂತು. ಇದರಿಂದ ಏನಾಯಿತು, ಅಸಮಾನತೆ ಹೆಚ್ಚಾಯಿತು. ಹಾಗಾಗಿ ಮನುಷ್ಯ ತನ್ನ ಮೂಲಭೂತ ಸ್ವಾತಂತ್ರ್ಯವನ್ನು ಕಳ್ಕೊಂಡ. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಉದ್ದೇಶದಿಂದ ಯಾವಾಗ ಮೂಲಭೂತ ಸ್ವಾತಂತ್ರ್ಯವನ್ನು ಕಳ್ಕೊಂಡ ಅಂತಹ ಸಂದರ್ಭದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಉದ್ದೇಶದಿಂದ ಮನುಷ್ಯರು ಒಟ್ಟಾಗಿ ಸೇರಿ ಒಂದು ಸಮಾಜವನ್ನು ರೂಪಿಸಲು ನಿರ್ಧಾರವನ್ನು ಮಾಡ್ತಾರೆ. ಈ ಒಪ್ಪಂದವೇ ಸಾಮಾಜಿಕ ಒಪ್ಪಂದ ಅಂತ ಹೇಳಿದ್ದಾರೆ. ಸಾಮಾಜಿಕ ಒಪ್ಪಂದದ ಮೂಲ ಪರಿಕಲ್ಪನೆ, ಕೋರ್ ಕಾನ್ಸೆಪ್ಟ್ ಆಫ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಏನಿತ್ತು ಅಂತ ನೋಡೋದಾದ್ರೆ, ಸಾಮಾಜಿಕ ಒಪ್ಪಂದವು ಒಂದು ರೀತಿಯ ಒಡಂಬಡಿಕೆಯಾಗಿತ್ತು. ಒಡಂಬಡಿಕೆ ಅಂತ ಅಂದ್ರೆ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಸಾಮಾಜಿಕ ಒಪ್ಪಂದವು ಒಂದು ರೀತಿಯ ಒಡಂಬಡಿಕೆಯಾಗಿದ್ದು, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸಮುದಾಯದ ಒಟ್ಟಾರೆ ಇಚ್ಛೆಗೆ ಅರ್ಪಿಸುವುದನ್ನು ಒಳಗೊಂಡಿರುತ್ತೆ. ಅಂದರೆ ಸಾಮಾಜಿಕ ಒಪ್ಪಂದ ಅನ್ನುವಂಥದ್ದು ಒಂದು ರೀತಿಯ ಒಡಂಬಡಿಕೆ ಅಂತಂದ್ರೆ ಮುಚ್ಚಳಿಕೆ ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ಅಗ್ರಿಮೆಂಟ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ಸಮಾಜದಲ್ಲಿ ವಾಸ ಮಾಡ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸಮುದಾಯದ ಒಟ್ಟಾರೆ ಇಚ್ಛೆಗೆ, ಅಂದರೆ ಸಮುದಾಯದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅದನ್ನು ಅರ್ಪಿಸುವುದನ್ನು ಒಳಗೊಂಡಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡುತ್ತೆ. ಇಲ್ಲಿ ಯಾರೆಲ್ಲ ತಮ್ಮ ಸ್ವಾತಂತ್ರ್ಯವನ್ನು ಸಮುದಾಯದ ಇಚ್ಛೆಗೆ ಬರ್ಕೊಡ್ತಾರೆ ಅಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನವಾದಂತಹ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಒಪ್ಪಂದದ ಮೂಲಕ ರೂಪುಗೊಂಡಂತಹ ಸಂಸ್ಥೆಗೆ ರಾಜ್ಯ ಅಥವಾ ರಾಜಕೀಯ ಸಂಸ್ಥೆ ಅಂತ ಅವರು ಕರೆದಿದ್ದಾರೆ. ರೂಸೋರವರ ಪ್ರಸಿದ್ಧ ಉಕ್ತಿ, ಮನುಷ್ಯ ಸ್ವತಂತ್ರವಾಗಿ ಹುಟ್ಟಿದ್ದಾನೆ ಆದರೆ ಎಲ್ಲೆಲ್ಲೋ ಬಂಧನದಲ್ಲಿದ್ದಾನೆ. ಮನುಷ್ಯ ಅನ್ನುವಂಥವನು ಒಬ್ಬ ಸ್ವತಂತ್ರ, ಆದರೆ ಅವನು ಎಲ್ಲೆಲ್ಲೋ ಯಾವುದ್ಯಾವುದೋ ಕಾರಣಗಳಿಂದ ಅವನು ಬಂಧನದಲ್ಲಿ ಇದ್ದಾನೆ. ಮ್ಯಾನ್ ವಾಸ್ ಬಾರ್ನ್ ಫ್ರೀ ಅಂಡ್ ಹಿ ಈಸ್ ಎವ್ರಿವೇರ್ ಇನ್ ಚೈನ್ಸ್ ಅಂತ ಹೇಳಿದ್ದಾರೆ. ಇದಕ್ಕೆ ಈ ಬಂಧನದಿಂದ ಮುಕ್ತಿ ಪಡೆಯೋದಕ್ಕೆ ಪ್ರತಿಯೊಬ್ಬರೂ ಕೂಡ ತಮ್ಮನ್ನು ಒಂದು ದೊಡ್ಡ ಸಮುದಾಯದ ಭಾಗವಾಗಿ ಪರಿವರ್ತಿಸಿಕೊಳ್ಬೇಕು ಅಂತ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಒಟ್ಟಲ್ಲಿ ಈ ಒಂದು ಸಾಮಾಜಿಕ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಇಚ್ಛೆ ಅಥವಾ ಜನರಲ್ ವಿಲ್ ಅಂತ ನೋಡೋದಾದ್ರೆ, ರೂಸೋರವರ ಸಿದ್ಧಾಂತದಲ್ಲಿ ಸಾಮಾನ್ಯ ಇಚ್ಛೆ ಅಥವಾ ಜನರಲ್ ವಿಲ್ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಇದು ಕೇವಲ ವ್ಯಕ್ತಿಗಳ ವೈಯಕ್ತಿಕ ಆಸೆಗಳ ಮೊತ್ತವಲ್ಲ, ಬದಲಾಗಿ ಸಂಪೂರ್ಣ ಸಮುದಾಯದ ಸಾಮಾನ್ಯ ಒಳಿತನ್ನ ಗುರಿಯಾಗಿಸಿಕೊಂಡಿರುವಂತಹ ಒಂದು ಸಾಮೂಹಿಕ ಇಚ್ಛೆ ಅಂತ ಹೇಳಬಹುದಾಗಿದೆ. ಈ ಒಂದು ಸಾಮಾನ್ಯ ಇಚ್ಛೆ ಅನ್ನುವಂತಹದ್ದು ಕೇವಲ ವ್ಯಕ್ತಿಗಳ ವೈಯಕ್ತಿಕ ಆಸೆಗಳ ಮೊತ್ತವಲ್ಲ, ಇದು ಯಾರೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆಸೆಯನ್ನ ಒಳಗೊಂಡಿಲ್ಲ, ಬದಲಾಗಿ ಇಲ್ಲಿ ಒಂದು ಸಮುದಾಯ ಅಥವಾ ಜನರು ಏನು ಒಟ್ಟಾಗಿ ವಾಸವನ್ನ ಮಾಡ್ತಿರ್ತಾರಲ್ಲ ಆ ಸಮುದಾಯದ ಸಾಮಾನ್ಯ ಒಳಿತನ್ನ, ಅಂದ್ರೆ ಎಲ್ಲರಿಗೂ ಕೂಡ ಒಳಿತಾಗಬೇಕು ಅನ್ನುವಂಥ ವಿಚಾರವನ್ನ ಗುರಿಯಾಗಿಸಿಕೊಂಡಿರುವಂತಹ ಒಂದು ಸಾಮೂಹಿಕ ಇಚ್ಛೆ ಅಂತ ಹೇಳಲಾಗುತ್ತೆ. ಇದು ಯಾವುದೇ ಕಾನೂನನ್ನ ಸಾಮಾನ್ಯ ಇಚ್ಛೆಗೆ ಅನುಗುಣವಾಗಿ ರೂಪಿಸಿದರೆ ಆ ಕಾನೂನು ಪ್ರತಿಯೊಬ್ಬ ಪ್ರಜೆಯ ಹಿತವನ್ನ ಕಾಪಾಡುತ್ತದೆ. ಇಲ್ಲಿ ಈ ರಾಜ್ಯ ಅಂತ ಏನು ಇವರು ಸೃಷ್ಟಿಯನ್ನ ಮಾಡಿದ್ದಾರೆ, ಆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನನ್ನ, ಯಾವುದೇ ರೀತಿಯಾದಂತಹ ಒಂದು
ಹೊಸ ವಿಧಾನವನ್ನು ಇಲ್ಲಿ ಆಚರಣೆಗೆ ತಗೊಂಬಂದ್ರೆ ಅದೇನಾಗಿರಬೇಕು, ಸಮಾಜದಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದು ಒಳ್ಳೇದಾಗಬೇಕು ಅಥವಾ ಹಿತವನ್ನು ತಂದುಕೊಡ್ಬೇಕು, ಅಲ್ಲಿ ಯಾರಿಗೂ ಕೂಡ ನೋವಾಗಬಾರ್ದು ಅನ್ನೋದು ಇವರ ಮೂಲ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ಸಾಮಾನ್ಯ ಇಚ್ಛೆಗೆ ಪ್ರತಿಯೊಬ್ಬರೂ ಕೂಡ ಬದ್ಧರಾಗಿರ್ಬೇಕು. ಹೊಸ ಕಾನೂನುಗಳನ್ನ ತರ್ತಾರೆ, ಆ ಒಂದು ಕಾನೂನಿಗೆ ಪ್ರತಿಯೊಬ್ಬರೂ ಕೂಡ ಬದ್ಧರಾಗಿರ್ಬೇಕು. ಒಬ್ಬ ವ್ಯಕ್ತಿ ಸಾಮಾನ್ಯ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಿದರೆ ಸಮುದಾಯವು ಅವನನ್ನು ಸ್ವತಂತ್ರನಾಗುವಂತೆ ಒತ್ತಾಯಿಸಬಹುದು. ಅಂದ್ರೆ ಇಲ್ಲಿ ಇವರು ಏನು ಒಂದು ಕಾನೂನನ್ನ ಜಾರಿಗೆ ಗೊಳಿಸ್ತಾರೆ, ಅದು ಯಾರೋ ಒಬ್ಬ ವ್ಯಕ್ತಿಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅವನನ್ನ ಆ ಒಂದು ಸಮುದಾಯದಿಂದ ಹೊರಗಡೆ ಕಳಿಸಬಹುದು ಅಂತ ಹೇಳಿ ರೂಸೋರವರು ವಾದವನ್ನ ಮಾಡ್ತಾರೆ. ಇದರರ್ಥ ಅವನು ತನ್ನ ವೈಯಕ್ತಿಕ ಹಿತಾಸಕ್ತಿಗಳಿಗಿಂತ ಸಮುದಾಯದ ಒಳಿತನ್ನ ಆರಿಸುವಂತೆ ನಿರ್ದೇಶಿಸಲಾಗುತ್ತೆ. ಅವನು ಒಂದು ಆ ಸಮುದಾಯದ ಒಳಗೆ ಇರಬೇಕು, ಅಲ್ಲಿ ಅವ್ರು ಏನು ಕಾನೂನುಗಳನ್ನ ತರ್ತಾರೆ ಆ ಕಾನೂನಿಗೆ ಬದ್ಧರಾಗಿರ್ಬೇಕು. ಒಂದ್ ವೇಳೆ ಅವನಿಗೆ ಆ ಕಾನೂನುಗಳು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅವನು ಆ ಸಮುದಾಯ ಬಿಟ್ಟು ಹೊರಗಡೆ ಹೋಗಬಹುದು, ಅಥವಾ ಆ ಸಮುದಾಯದ ಒಳಿತನ್ನ ಬಯಸೋ ರೀತಿ ಅವನನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನ ರೂಸೋರವರು ಹೇಳ್ತಾರೆ. ನೆಕ್ಸ್ಟ್ ಸಾರ್ವಭೌಮತೆ ಮತ್ತು ಸರ್ಕಾರ. ಸಾರ್ವಭೌಮತೆ ಮತ್ತು ಸರ್ಕಾರ ಅಂತಂದ್ರೆ ರೂಸೋರವರ ಪ್ರಕಾರ ಸಾರ್ವಭೌಮತೆ ಅನ್ನುವಂಥದ್ದು ಜನರ ಕೈಲಿರುತ್ತೆ, ಸರ್ಕಾರದಲ್ಲಿ ಅಲ್ಲ. ಸಾರ್ವಭೌಮತೆ, ಈ ಸರ್ಕಾರವನ್ನ ಸೃಷ್ಟಿ ಮಾಡಿದವರೇ ಮನುಷ್ಯರು ಅಥವಾ ಜನಸಾಮಾನ್ಯರು ಅಥವಾ ನಾಗರಿಕರು ಆಗಿರೋದ್ರಿಂದ ಈ ಸಾರ್ವಭೌಮತೆ ಅನ್ನೋದು ಮನುಷ್ಯರ ಕೈಲಿರುತ್ತೆ ಹೊತ್ತು ಆ ಒಂದು ಸರ್ಕಾರದಲ್ಲಿ ಇರೋದಿಲ್ಲ ಅನ್ನೋದು ಇವರ ವಾದ ಆಗಿರುತ್ತೆ. ಜನರು ಸಾಮೂಹಿಕವಾಗಿ ಕಾನೂನುಗಳನ್ನ ರಚಿಸುವ ಶಕ್ತಿಯನ್ನ ಹೊಂದಿರುತ್ತಾರೆ. ಇಲ್ಲಿ ಜನರೇ ಒಂದು ಕಾನೂನುಗಳನ್ನ ರಚಿಸಬೇಕಾಗತ್ತೆ, ಆ ರಚಿಸುವ ಶಕ್ತಿಯನ್ನ ಇವರೇ ಹೊಂದಿರ್ತಾರೆ. ಒಟ್ಟಿನಲ್ಲಿ ಸರ್ಕಾರ ಅದರ ಉಸ್ತುವಾರಿಯನ್ನ ನೋಡ್ಕೋಬೇಕೇ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರ ದಬ್ಬಾಳಿಕೆಯನ್ನ ಮಾಡುವಂತಿಲ್ಲ ಅನ್ನೋದು ರೂಸೋರವರ ವಾದ ಆಗಿರತ್ತೆ. ಮತ್ತು ಸರ್ಕಾರವು ಆ ಕಾನೂನುಗಳನ್ನ ಜಾರಿಗೊಳಿಸುವ ಒಂದು ಏಜೆನ್ಸಿ ಮಾತ್ರ. ಅವರು ಅಂದ್ರೆ ಸಾಮಾನ್ಯ ಜನರು ಅಥವಾ ಸಮಾಜದಲ್ಲಿ ವಾಸಿಸುವಂತಹ ವ್ಯಕ್ತಿಗಳು ಏನೆಲ್ಲ ಕಾನೂನುಗಳನ್ನ ಸೃಷ್ಟಿ ಮಾಡ್ತಾರೆ ಅಥವಾ ರಚನೆಯನ್ನ ಮಾಡ್ತಾರೆ ಅದನ್ನ ಜಸ್ಟ್ ಏನ್ ಮಾಡಬೇಕು, ಈ ಸರ್ಕಾರ ಅನ್ನುವಂಥದ್ದು ಜಾರಿಗೊಳಿಸ್ಬೇಕಷ್ಟೇ ಹೊರತು ಯಾವುದೇ ರೀತಿಯಾದಂತಹ ಅಧಿಕಾರವನ್ನ ಅವರು ದುರ್ಬಳಕೆ ಮಾಡಿಕೊಳ್ಳುವಂತಿಲ್ಲ. ಸರ್ಕಾರ ಅನ್ನುವಂಥದ್ದು ರಾಜ್ಯದ ಪ್ರಜೆಗಳ ಪ್ರತಿನಿಧಿ, ಅವರು ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕೇ ಹೊರತು ಅವರ ಮೇಲೆ ಆಳ್ವಿಕೆ ದರ್ಪವನ್ನ ತೋರಿಸುವಂತಿಲ್ಲ. ಹಾಗಾಗಿ ಅವರು ಒಡೆಯರಲ್ಲ, ಒಬ್ಬ ಪ್ರತಿನಿಧಿ ಅಂತ ಹೇಳಿ ಕರೆಯಲಾಗಿದೆ. ಒಂದು ವೇಳೆ ಸರ್ಕಾರವು ಸಾಮಾನ್ಯ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಿದರೆ ಜನರು ಅದನ್ನ ಬದಲಾಯಿಸುವಂತ ಹಕ್ಕನ್ನ ಹೊಂದಿರುತ್ತಾರೆ ಅಂತ ಹೇಳಿ ಕೂಡ ಹೇಳ್ತಾರೆ. ರೂಸೋರವರ ಈ ಸಿದ್ಧಾಂತವು ಫ್ರೆಂಚ್ ಕ್ರಾಂತಿ ಮತ್ತು ಆಧುನಿಕ ಪ್ರಜಾಪ್ರಭುತ್ವದ ಬೆಳವಣಿಗೆಯ ಮೇಲೆ ಮಹತ್ತರವಾದಂತಹ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿ ಹೇಳಬಹುದಾಗಿರುತ್ತೆ. ಇದು ವೈಯಕ್ತಿಕ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ಕಲ್ಪನೆಗಳಿಗೆ ಹೊಸ ಆಯಾಮವನ್ನ ನೀಡುತ್ತೆ. ಇದಿಷ್ಟು ರೂಸೋರವರ ಸಾಮಾಜಿಕ ಒಪ್ಪಂದ ಆಗಿರುತ್ತೆ, ಅಥವಾ ಅವರ ರಾಜಕೀಯ ವ್ಯವಸ್ಥೆ ಹೇಗಿರಬೇಕು ಅನ್ನುವಂಥ ದೃಷ್ಟಿಕೋನ ಆಗಿರುತ್ತೆ. ಇಲ್ಲಿಗೆ ನಾವು ಬ್ಲಾಕ್ 1 ಕಂಪ್ಲೀಟ್ ಮಾಡಿದ್ವಿ. ಇದರಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯ ಆಧಾರದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಆ ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರಗಳನ್ನ ನೋಡ್ಕೊಳ್ತಾ ಹೋಗಿದ್ವಿ. ನೆಕ್ಸ್ಟ್ ನೀವು ಇದೆಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಆಗಿ ಒಂದ್ ಕಡೆಯಿಂದ ಓದೋದಕ್ಕೆ ಶುರು ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಾದರೆ ಅಥವಾ ಉಪಯೋಗ ಆಗಿತ್ತು ಅಂತಾದರೆ ದಯವಿಟ್ಟು ಲೈಕ್ ಮಾಡೋದು, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.